ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ ಹತ್ರ ನಾನು ಕ್ಷಮೆ ಕೇಳಿದ್ದೀನಿ. ಅವಳು ನನ್ನನ್ನು ಕ್ಷಮಿಸಿ ಖುಷಿಯಾಗಿ ಮನೆಗೆ ಬಂದಿದ್ದಾಳೆ. ಇನ್ನು ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಯಾಕೆ ಹೋಗಿ ಕ್ಷಮೆ ಕೇಳಿ ಇಲ್ಲಿಗೆ ಕರ್ಕೊಂಡು ಬಂದೆ? ಹೇಳಿದ್ನಲ್ಲೋ, ನನ್ನ ತಪ್ಪಿನ ಅರಿವಾಯ್ತು, ಅದಕ್ಕೆ ಕರ್ಕೊಂಬಂದೆ. ನೋಡು, ಇದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಅತ್ತೆ ಅವಳನ್ನ ಮನೇಲಿ ಕರ್ಕೊಂಬಂದಿದಾರಲ್ಲ, ಅಲ್ಲ ಅವರೇ ತಾನೇ ಮನೆಯಿಂದ ಆಚೆ ಹಾಕಿದ್ದು. ಇವಾಗ ಮತ್ತೆ ಕರ್ಕೊಂಬಂದಿದ್ದಾರೆ, ಯಾಕೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಚಂದನ, ವಿಶ್ವ ತಲೆ ಕೆಡಿಸ್ಕೊಂಡು ತಲೆ ಎಲ್ಲ ಬಿಸಿ ಆಗ್ಬಿಟ್ಟಿದೆ. ಅವನಿಗೊಂದು ಲೋಟ ತಣ್ಣಗೆ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಬಂದು ಕೊಡಮ್ಮ. ನೋಡು, ಇನ್ನು ಮುಂದೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋ, ಎಲ್ಲ ಒಳ್ಳೇದಾಗತ್ತೆ. ಜಯಂತ್, ಏನಪ್ಪ ನೀನು ಎಷ್ಟು ದಿನ ಅಂತ ಹೀಗೆ ಯೋಚನೆ ಮಾಡ್ತಾ ಕುತ್ಕೋತೀಯ ಹೇಳು? ಜಾನ್ವಿ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೇಗಾಗಿದೆಯಾ ನೋಡು. ಅಲ್ಲ, ಹೀಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ? ನನ್ನ ಆರೋಗ್ಯಕ್ಕೇನೂ ಆಗಿಲ್ಲ ಶಾಂತಮ್ಮ. ನಾನೀಗ ಮನಸ್ಸನ್ನು ಹತೋಟಿಲಿ ಇಟ್ಕೊಂಡೇ ಇದ್ದೀನಿ. ನೀನು ಏನೆಲ್ಲ ಪ್ರಯತ್ನ ಮಾಡಿದ್ಯಾ, ಆದರೂ ಜಾನ್ವಿ ಸಿಗ್ತಾ ಇಲ್ಲ. ಎಲ್ಲಾದರೂ ಸುಖವಾಗಿರಲಿ ಅಂತ ಬಿಟ್ಬಿಡು. ಶಾಂತಮ್ಮ, ಈ ಮಾತುಗಳನ್ನ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಆಡಿದ್ದಿದ್ರೆ ಏನಾಗ್ತಿತ್ತು ಅಂತ ತೋರಿಸ್ತಾ ಇದ್ದೆ. ಅಯ್ಯೋ, ನನ್ನ ಕ್ಷಮಿಸ್ಬಿಡಪ್ಪ. ನೀನು ನೊಂದ್ಕೊಳ್ಳೋದು ನೋಡಿ ಹಾಗೆ ಹೇಳಿದೆ. ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಹೀಗೆ ಮಾತಾಡಲಿಲ್ಲಪ್ಪ. ನನಗೆ ಗೊತ್ತು ಶಾಂತಮ್ಮ, ಆದರೆ ನಾನು ಏನು ಮಾಡಲಿ? ನನ್ನ ಚಿನ್ನು ಮರಿ ಈಗ ಅಯೋಗ್ಯ ವಿಶ್ವನ ಹತ್ರ ಇದ್ದಾರಲ್ಲ. ಈಗ ನಾನೇನಾದರೂ ಮಾಡಲಿ ಹೋದರೆ ಬರೀ ಅವನು ಆರ್ಭಟ ಜಾಸ್ತಿ ಆಗ್ತಿರುತ್ತೆ ಶಾಂತಮ್ಮ. ನನ್ನ ಚಿನ್ನು ಮರಿ ಸಿಗೋದಿಲ್ಲ. ಈಗೇನು ಮಾಡಬೇಕು ಅಂತ ಇದೆಯಾ? ನಾನು ಮುಂದೆ ಏನು ಮಾಡ್ತೀನಿ ಅಂತ ಹೇಳಿ ಹೇಳಿ ಈಗ ನನ್ನ ಆಟ ಸಪ್ಪೆ ಆಗಿಬಿಟ್ಟಿದೆ ಶಾಂತಮ್ಮ. ಆದರೆ ನಾನು ಜಯಂತ ಶಾಂತಮ್ಮ. ಮುಂದೆ ನಾನು ಆಡೋ ಆಟದಿಂದ ಯಮನೆ ಪಕ್ಕದಲ್ಲಿ ಹೋಗಿ ಸೈಡಲ್ಲಿ ಸೈಲೆಂಟಾಗಿ ನಿಲ್ಲಬೇಕು. ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಅವನಿಗೆ ಒಂದು ಒಳ್ಳೆ ಬುದ್ಧಿ ಕಳಿಸ್ತೀನಿ ಶಾಂತಮ್ಮ. ಜಾನು, ನೀನು ಹೇಗೆ ಇಲ್ಲಿಗೆ ಬಂದೆ? ತೋಟದ ಮೇಲೆ ನಡೀತಿದ್ದು ಅಮ್ಮಂಗೆ ಹೇಗೆ ಗೊತ್ತಾಯ್ತು? ಅವ್ರು ನಿನಗೇನು ಬೈಲಿಡತ್ತಾನೆ? ಇಲ್ಲ ವಿಶ್ವ, ಆದರೆ ಅವ್ರಿಗೆ ನನ್ನಲ್ಲಿ ಇದ್ದಿದ್ದು ಹೇಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ. ನೀನು ಹೊರಟಿದ ತಕ್ಷಣ ಅವ್ರು ನನ್ನ ಮುಂದೆ ಬಂದು ನಿಂತ್ಕೊಂಡ್ರು. ಆದರೆ ಅವ್ರು ನನ್ನ ಕ್ಷಮೆ ಕೇಳಿದ್ರು ಕಣೋ. ನಾನು ಎಷ್ಟೇ ಬೇಡ ಅಂದರೂ ಬಲವಂತ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಅಮ್ಮ ನಿನ್ನ ಹತ್ರ ಕ್ಷಮೆ ಕೇಳಿದ್ರ? ಹೌದು ವಿಶ್ವ, ನನಗೂ ನಂಬಕ್ಕೆ ಆಗ್ತಿಲ್ಲ. ನಿಂದೇನು ತಪ್ಪೆಲ್ಲ ನಂದೆ ಅಂತ ಹೇಳಿದ್ರು. ಅವ್ರು ಯಾವತ್ತೂ ಆ ಥರ ಮಾತಾಡಿದ್ದು ನೋಡೇ ಇಲ್ಲ. ನಾನು ಅಲ್ಲಿಂದ ಹೊರಟ ಮೇಲೆ ಇಲ್ಲೇನಾದರೂ ನಡೀತಾ? ನನಗೂ ಏನೂ ಅರ್ಥ ಆಗ್ತಿಲ್ಲ ಜಾನು. ನೀನು ಇಲ್ಲಿ ಬಂದಾಗಿಂದ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅಮ್ಮ ನನ್ನ ಹತ್ರ ಆರಾಮಾಗಿ ಇದ್ದಾರಲ್ವಾ? ಹ್ಞೂ ವಿಶ್ವ, ನಿಜ ಹೇಳಬೇಕು ಅಂದರೆ ಮೊದಲು ನನ್ನ ಹೇಗೆ ನೋಡ್ಕೋತಾ ಇದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ದಾರೆ. ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಮ್ಮಮ್ಮನೇ ಹಾಗೆ ಜಾನು. ಕೋಪ ತೋರಿಸೋದಾಗಿರ್ಬೋದು, ಪ್ರೀತಿ ತೋರಿಸೋದಾಗಿರ್ಬೋದು, ಎಲ್ಲದರಲ್ಲೂ ಅತಿನೇ. ತಾಳ್ಮೆ ಅಂತ ಬಂದಾಗ, ಕ್ಷಮಿಸೋದು ಅಂತ ಬಂದಾಗ ನಮ್ಮಮ್ಮ ಭೂಮಿ ತಾಯಿನೇ. ಅದೇನೋ ಸರಿನೇ, ಆದರೆ ಈ ಸಡನ್ ಬದಲಾವಣೆ ಯಾಕೆ ಅಂತ. ನಾನು ಏನು ತಪ್ಪು ಮಾಡದೆ ಹೋದ್ರು ನನ್ನ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಹೊರಗೆ ಹಾಕಿದ್ರು. ಈಗ ಅವರೇ ಕ್ಷಮೆ ಕೇಳಿ ಮತ್ತೆ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇದ್ರ ಮಧ್ಯೆ ಏನೋ ನಡೆದಿದೆ ಅಂತ ನನಗನ್ನಿಸ್ತಿದೆ. ಹಾಂ, ಆಮೇಲೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳ್ತಿದ್ರು. ನೋಡು, ನೀನೇ ನಮ್ಮ ಅಮ್ಮನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿರ್ಬೇಕಾದ್ರೆ ಅವ್ರು ನಿನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿರ್ಬೇಡ. ಅವ್ರಿಗೂ ಗೊತ್ತಾಗಿರುತ್ತೆ ನೀನು ಒಳ್ಳೆಯವಳು ಅಂತ. ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಬಂದು ನಿನ್ನ ಹತ್ರ ಮಾತಾಡಿ ಕರ್ಕೊಂಡು ಹೋಗಿದ್ದಾರೆ. ಏನೋ ವಿಶ್ವ, ಅಮ್ಮ ಏನೋ ನನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಆದರೆ ತನ್ನೂರ್ಗಂತೂ ನಾನು ಬಂದಿರೋದು ಸ್ವಲ್ಪನೂ ಇಷ್ಟನೇ ಆಗಿಲ್ಲ ಅನ್ಸುತ್ತೆ.
ಅವರು ಬಂದಾಗಿಂದ ನನ್ನ ಮುಖ ಸಹ ನೋಡಿಲ್ಲ, ಸರಿಯಾಗಿ ಮಾತು ಆಡಿಲ್ಲ. ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯೇನೋ. ಹಾಗೆಲ್ಲ ಏನೂ ಇಲ್ಲ ಜಾನು. ಅಮ್ಮಂಗೆ ನಿನ್ನ ಬಗ್ಗೆ ಅರ್ಥ ಆಗಿದೆ ಅಲ್ವಾ, ಅವರೇ ತನಗೂ ಬುದ್ಧಿ ಹೇಳ್ತಾರೆ. ನೀನು ಆರಾಮಾಗಿರು, ಮುಂದೆ ಏನಾಗುತ್ತೋ ನೋಡೋಣ. ಸರಿ ಕಣು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿರ್ತೀನಿ. ತನು, ಯಾಕಮ್ಮ ಅಳ್ತಾ ಇದೆಯಾ? ಅತ್ತೆ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೆ, ಮನೇಲಿ ಏನೇನೆಲ್ಲ ನಡೀತಿದ್ಯೋ ಅದಕ್ಕೆಲ್ಲ ಕಾರಣ ಚಂದನ ಅವರೇ ಅಂತ. ಮತ್ತು ವಿಶ್ವ ನನ್ನಿಂದ ದೂರ ಆಗೋಕ್ಕೂ ಅವರೇ ಕಾರಣ ಅಂತ. ಆದರೆ ನೀವವತ್ತು ಚಂದನ ಅವ್ರನ್ನ ಈಚೆ ಕಳಿಸ್ಬಿಟ್ಟು ಇವತ್ತು ಮತ್ತೆ ಅವ್ರನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀರಲ್ಲ ಅತ್ತೆ. ಅಲ್ಲ ಅತ್ತೆ, ವಿಶ್ವನ್ಗೆ ಮಾವಂಗೆ ಮಂಕ್ ಬೂದಿ ಎರ್ಚ್ದಂಗೆ ನಿಮಗೂ ಏನಾದರೂ ಮಾಯ ಮಾಡಿದಾರಾ? ನನಗೇನು ಇಂಪಾರ್ಟೆನ್ಸ್ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಯಾಕೆ ಇರ್ಲಿ ಅತ್ತೆ? ತನು, ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಇದು ನಿನ್ನ ಮನೆ, ಇಲ್ಲಿಂದ ಎಲ್ಲಿಗೆ ಹೋಗ್ತೀಯಾ? ನೋಡು, ಮುಂದೆ ಈ ಮನೆ ಸೊಸೆ ಆಗೋಳು, ಹಾಗೆಲ್ಲ ಮಾತಾಡಬಾರ್ದು. ಸೊಸೆ ಅಂದರೆ ಏನಂತೆ ಅರ್ಥ? ಸೊಸೆ ಮಾತಿಗೆ ಬೆಲೆನೇ ಇಲ್ವಲ್ಲ. ನೀವು ಚಂದನ ಅವ್ರನ್ನೇ ನನಗಿಂತ ಹೆಚ್ಚಾಗಿ ನೋಡ್ತಿದ್ದೀರ, ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ. ತನು, ನೀನು ಹೀಗೆಲ್ಲ ಮಾತಾಡಬಾರ್ದು. ಒಂದು ಮಾತು ಮಾತ್ರ ಅರ್ಥ ಮಾಡ್ಕೋ, ನೀನು ದಯವಿಟ್ಟು ಅವಳನ್ನ ಬೇರೆ ದೃಷ್ಟಿಲಿ ನೋಡಬೇಡ. ಚಂದನ ನೀನು ಅಂದ್ಕೊಂಡಿರೋ ಥರ ಅಲ್ಲ. ಅವಳ ಹತ್ರ ಮಾತಾಡಿ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅವಳು ತುಂಬ ಒಳ್ಳೆ ಹುಡುಗಿ ಅಮ್ಮ. ತನು, ಈ ಅತ್ತೆ ಮಾತನ್ನ ನಂಬ್ತೀಯ ತಾನೆ? ನನಗೆ ನೀವು ಬಿಟ್ರೆ ನಂಬೋಕಿನ್ನು ಯಾರಿದಾರತ್ತೆ? ನನ್ನ ಮಾತನ್ನು ನಂಬು. ಅವಳ ಬಗ್ಗೆ ಇರೋ ಕೆಟ್ಟ ಆಲೋಚನೆನ ಬಿಟ್ಬಿಡು. ನಿನಗೆ ಹಾಗೂ ಸಮಾಧಾನ ಆಗಲಿಲ್ಲ ಅಂದರೆ ಎಲ್ಲ ಅವಳ ಬಾಯಿಂದನೇ ಹೇಳಿಸ್ಬೇಕಾ? ಹೇಳು. ಅವಳ ಸಮಸ್ಯೆ ಏನೋ, ಅವಳ ಜೀವನ ಯಾಕೆ ಹೀಗಾಯ್ತೋ, ಅವಳು ನಮ್ಮ ಮನೇಲಿ ಯಾಕಿದ್ದಾಳೆ, ಎಲ್ಲ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ಅಲ್ಲಿ ತನಕ ದಯವಿಟ್ಟು ಅವಳ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬೇಡ ತನು. ಬರೀ ಚಂದನ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅತ್ತೆ. ಏ ಸಿದ್ದು, ಇನ್ನೂ ಎಷ್ಟೊತ್ತಾಯ್ತದಲ್ಲ ಬರೋದು? ನಾನು ಬರೋ ಟೈಮ್ ಆಯ್ತಣ್ಣ. ಭಾವನವ್ವ, ನೀವ್ಯಾಕೆ ಇಲ್ಲಿ ಇವ್ರ ಜೊತೆ ಹೊರಗೆ ಕೂತಿದ್ದೀರಾ? ನಿಮ್ಮ ಮನೆಗೆ ಬರುಮ ಅಂತ ಬಂದೆ ಕಣವ. ನೋಡಿದೆ ಬೀಗ ಹಾಕಿತ್ತು, ಇವರೆಲ್ಲ ಇಲ್ಲಿ ಕೂತಿದ್ರಲ್ಲ, ಅದಕ್ಕೆ ನಾನು ಇವ್ರ ಜೊತೆ ಕೂತ್ಕೊಂಡೆ ಕಣವ. ಬೇಕಿದ್ರೆ ನೋಡಿಗ ಮೇಡಮ್ ಅವ್ರು ನಿನ್ನ ಬಾವಾ ನೀವು ಒಳಗೆ ಬನ್ನಿ ಅಂತಾರೆ. ನೀವು ಒಳಗೆ ಬನ್ನಿ ಅಣ್ಣ. ಅದಕ್ಕೆ ನೀವು ಮೊದಲು ಮನೆಗೆ ಹೋಗಿ, ಅಲ್ಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಲಕ್ಷ್ಮೀ